ಹಲೋ ವೀಕ್ಷಕರೇ, ಸಿಂಪಲ್ ಭಾಗ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಪಾಲಕ್ ಕಿಚಡಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಪಾಲಕು, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ, ಸಾಸಿವೆ, ಗರಂ ಮಸಾಲ, ಅರಿಶಿನ ಪುಡಿ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಬಟಾಣಿ, ಕ್ಯಾರೆಟ್, ಬೀನ್ಸ್, ಅಕ್ಕಿ ಮತ್ತು ಹೆಸರುಬೇಳೆ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಥರ ಒಂದು ಕುಕ್ಕರ್ ತಗೊಳ್ಳಿ. ನೋಡಿ, ನಾನು ಕುಕ್ಕರ್ ತಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ ನಾನು ಇದರಲ್ಲಿ 1 ಲೋಟ ಅಕ್ಕಿ ಮತ್ತು 1 ಲೋಟ ಹೆಸರುಬೇಳೆ ತಗೊಂಡಿದ್ದೀನಿ. ನೀಟಾಗಿ ಅಕ್ಕಿ ಮತ್ತು ಹೆಸರುಬೇಳೆನ ವಾಶ್ ಮಾಡಿದ್ದೀನಿ. 2-3 ಸರಿ ವಾಶ್ ಮಾಡಿದ್ದೀನಿ. ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಳ್ಳಿ. ಈ ಥರ ನಾನು ರೇಷನ್ ಅಕ್ಕಿನೇ ತಗೊಂಡಿದ್ದೀನಿ, ಬೇರೆ ಯಾವುದೂ ತಗೊಂಡಿಲ್ಲ. ರೇಷನ್ ಅಕ್ಕಿಯಲ್ಲೇ ಮಾಡೋಣ ಅಂತನ. ಹಾಗಾಗಿ ನೀವು ರೇಷನ್ ಅಕ್ಕಿನಾರು ಬಳಸ್ಬೋದು, ಇಲ್ಲ ಬೇರೆ ಯಾವುದಾದ್ರು ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಅಕ್ಕಿ ಬಳಸ್ಕೊಳ್ಳಿ. ಅದೇ ಕುಕ್ಕರ್ಗೆ 1 ಲೋಟ ಬಟಾಣಿ ತಗೊಂಡಿದ್ದೀನಿ. ಬಟಾಣಿನೂ ಅಷ್ಟೇ, ನಾನು ಒಣಗಿದಂಥ ಬಟಾಣಿನ ತಗೊಂಡಿದ್ದೀನಿ. ನೈಟ್ ನೆನೆಸಿಟ್ಟಿದ್ದೆ, ಹಾಗಾಗಿ ಹಸಿ ಬಟಾಣಿ ಅಂತ ತಗೊಂಡಿಲ್ಲ, ನಾನು ಒಣಗಿರೋ ಬಟಾಣಿ ತಗೊಂಡಿದ್ದೀನಿ. ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಯೂಸ್ ಮಾಡಿ ನೀವು. ಕ್ಯಾರೆಟ್ 1 ಬೌಲ್ ತಗೊಂಡಿದ್ದೀನಿ. 2 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದೊಂದು ಬೌಲ್ ಆಗಿದೆ. 1 ಬೌಲ್ ಕ್ಯಾರೆಟ್ ತಗೊಂಡಿದ್ದೀನಿ. ಬೀನ್ಸು ಅಷ್ಟೇ, ಇದರಲ್ಲಿ 1 ಬೌಲ್ ಬೀನ್ಸ್ ಹಾಕ್ತಾಯಿದ್ದೀನಿ ನೋಡಿ. ಅಕ್ಕಿ ಮತ್ತು ತರಕಾರಿ ಜೊತೆಗೆ 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕೋಣ. ಬೇಯುವಾಗಲೇ ಹಾಕಿರೋಣ. ಅದನ್ನು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಅಕ್ಕಿ ಜೊತೆನೇ ಸ್ವಲ್ಪ ಉಪ್ಪು ಹಾಕೋಣ. ಅಕ್ಕಿ ಬೇಯಬೇಕಾದ್ರೆ ಮತ್ತೆ ಉಪ್ಪು ಹಾಕಬೇಕು, ಅದಕ್ಕೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ತರಕಾರಿ ಮತ್ತು ಅಕ್ಕಿಗೋಸ್ಕರ. ನೀರು ಅಷ್ಟೇ ಅಳತೆ ಮಾಡಿ ಹಾಕ್ಕೊಳ್ಳಿ. ನೀರು ಹಾಕ್ತಾಯಿದ್ದೀನಿ ನೋಡಿ. ನಾನು 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾನು ನೋಡಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆ ಎರಡು ಒಂದೊಂದು ಗ್ಲಾಸ್ ತಗೊಂಡಿದ್ದೆ, 2 ಗ್ಲಾಸ್ ಆಗಿತ್ತು. ಅದಕ್ಕಾಗಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡೋಣ. ಕುಕ್ಕರ್ ಕ್ಲೋಸ್ ಮಾಡಿ 1 ವಿಸಿಲ್ ಹೊಡಿಸ್ಕೊಬರೋಣ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಒಂದು ಕಡೆ ನಾವು ಬಾಣಲಿ ಇಟ್ಕೊಂಡು ಪಾಲಕ್ ಬೇಯಿಸ್ಕೊಳ್ಳೋಣ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ನೀರು ಹಾಕಿದ್ದೀನಿ. ನಾನು ಪಾಲಕ್ ಹಾಕೋಣ. ನಾನು ಪಾಲಕು 2 ಕಟ್ಟು ತಗೊಂಡಿದ್ದೀನಿ. 2 ಕಟ್ಟಷ್ಟು ಪಾಲಕು ತಗೊಂಡಿದ್ದೀನಿ. ನೀವು 1 ಕಟ್ಟಾದ್ರೂ ತಗೋಬೋದು, ಇಲ್ಲ ಕಲರ್ ಜಾಸ್ತಿ ಚೆನ್ನಾಗಿ ಬಿರಬೇಕಂದ್ರೆ 2 ಕಟ್ಟಾದ್ರೂ ತಗೋಬೋದು. ಸೊಪ್ಪಲ್ವ, ಏನು ತಿಂದರೆ ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ, ಒಳ್ಳೆಯದು. ಹಾಗಾಗಿ ಪಾಲಕ್ ಜಾಸ್ತಿ ಇತ್ತು ಮನೆಯಲ್ಲಿ, 2 ಕಟ್ಟು ತಗೊಂಡಿದ್ದೀನಿ ನಾನು. ಇದು ಚೆನ್ನಾಗಿ 1 5 ನಿಮಿಷ ನೀರಲ್ಲಿ ಬೇಯಲಿ. ನೋಡಿ, ಎಲ್ಲ ನೀರೆಲ್ಲ ಈ ಥರ ಸೊಪ್ಪೆಲ್ಲ ಮುಳುಗಿದೆ ನೀರಲ್ಲಿ. 1 5 ನಿಮಿಷ ಬೇಯಲಿ. ಇದು 1 ವಿಸಿಲ್ ಬಂದಿದೆ, ಏರ್ ಔಟ್ ಆಗಲಿ. ಪಾಲಕು ಎಷ್ಟು ನೀಟಾಗಿ ಬೆಂದಿದೆ. ಈ ಥರ ಪಾಲಕ್ ಬೇಯಲಿ ನೀರಲ್ಲಿ, ಕಲರ್ ಬಿಟ್ಕೊಳ್ಳುತ್ತೆ ನೋಡಿ. ಈಗ ತಣ್ಣಗಾಗೋಕ್ಕೆ ಬಿಡೋಣ ಪಾಲಕನ್ನು. ನೋಡಿ, ಬೆಂದಿದೆ. 2 ಕಟ್ಟು ಸೊಪ್ಪು ತಗೊಂಡಿದ್ದೀನಿ, ಎಷ್ಟಾಗಿದೆ ಅಂತ. ಸೊಪ್ಪು ಹಾಕಿದರೆ ಏನಾಗಲ್ಲ, ಚೆನ್ನಾಗಿರುತ್ತೆ, ತಂಪಲ್ವ. ಹಂಗಾಗಿ ಬೇಳೆ ಸೊಪ್ಪು ಎಲ್ಲ ಹಾಕಿ ಕಿಚಡಿ ಮಾಡಿದರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಪಾಲಕ್ ಕಿಚಡಿನೇ ಮಾಡ್ತಾಯಿದ್ದೀನಿ. ಕುಕ್ಕರು ಏರ್ ಔಟ್ ಆಗಿ ಪಾಲಕು ತಣ್ಣಗಾಗೋಷ್ಟೊತ್ತಿಗೆ ನಾವು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಸ್ಟವ್ ಆನ್ ಮಾಡಿ ಈ ಥರ ಒಂದು ಬಾಣಲಿ ಇಡಿ. ಬಾಣಲಿ ಬಿಸಿಯಾಗಲಿ. ಬಾಣಲಿ ಬಿಸಿಯಾಗಿದೆ. ಈಗ 1 5 ಸ್ಪೂನಷ್ಟು ಎಣ್ಣೆ ಹಾಕೋಣ. ನಾನು ಅವಾಗೇ ಎಣ್ಣೆ ತೋರಿಸಿಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. 1 5 ಸ್ಪೂನ್ ಹಾಕೋಣ ಎಣ್ಣೆನೇ. ಎಣ್ಣೆ ಬಿಸಿಯಾಗಿದೆ. ನಾವು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕೋಣ. ಸಾಸಿವೆ ನೋಡಿ, ಜೀರಿಗೆ ಹಾಕೋಣ. 1 ಬೌಲು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ 2 ತಗೊಂಡಿದ್ದೆ, ಚಿಕ್ಕದು. 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಟುಕೊಂಡಿದ್ದೆ, ಅದನ್ನು 1 ಬೌಲ್ ಆಗಿತ್ತು, ಹಾಗಾಗಿ 1 ಬೌಲು ಈರುಳ್ಳಿ ಹಾಕಿದ್ದೀನಿ. 3 ಟೊಮೊಟೊ, ಸಣ್ಣದಾಗಿ ಹಚ್ಕೊಂಡಿರೋಂಥ 3 ಟೊಮೊಟೊ. ಎಣ್ಣೆಗೆ ಟೊಮೊಟೊ ಮತ್ತು ಈರುಳ್ಳಿ
ಚೆನ್ನಾಗಿ ಫ್ರೈ ಆಗಲಿ, ಎಲ್ಲ 2 ನಿಮಿಷ ಫ್ರೈ ಆಗಲಿ, ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದು ಅಷ್ಟೇ 2 ನಿಮಿಷ ಫ್ರೈ ಆಗಲಿ. ಇದು ಸ್ವಲ್ಪ ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾವು ಪಾಲಕ್ ರುಬ್ಕೊಂಡು ಬರೋಣ. ಟೊಮಟೊ ಮತ್ತು ಈರುಳ್ಳಿ ಬೇಯ್ತಾ ಇರಲಿ ಎಣ್ಣೆಗೆ. ಅಷ್ಟೊತ್ತಿಗೆ ನಾವು ಪಾಲಕ್ ರುಬ್ಕೊಂಡು ಬರೋಣ. ರುಬ್ಬುವುದಕ್ಕೆ ಬೆಂದು ತಣ್ಣಗಾಗಿರೋಂಥ ಪಾಲಕು, ಇದಕ್ಕೆ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಹೆಚ್ಚಾಕಿದರೆ ಮಕ್ಕಳು ಬಾಯಿಗಲ್ಲಿ ಸಿಗುತ್ತೆ ಅಂತ ನಾನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಕಲರ್ಗೋಸ್ಕರ ಮತ್ತು ಟೇಸ್ಟಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ರುಬ್ಬೋದಕ್ಕೆ ಹಾಕ್ತೀನಿ. ಈಗ ಇದನ್ನು ರುಬ್ಕೊಂಡು ಬರೋಣ. ನೀರು ಏನು ಹಾಕಿಲ್ಲ, ಹಾಗೆ ರುಬ್ಬೋಣ. ನೋಡಿ, ಪಾಲಕು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ರುಬ್ಬಿದ್ದೀನಿ. ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಕಾಣುತ್ತೆ. ಅದಕ್ಕೆ ಇವತ್ತು ಪಾಲಕ್ ಕಿಚಡಿ ಅನ್ನೋದು. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಬನ್ನಿ ಒಗ್ಗರಣೆ ನೋಡೋಣ. ಈಗ ಈರುಳ್ಳಿ ಟೊಮೆಟೊ ಬೆಂದಿದೆ. ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಖಾರದ ಪುಡಿನ. ನಾನು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ. ನೋಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಜಾಸ್ತಿ ಹಾಕೋದು ಬೇಡ, ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಬೇಕು. ಎಲ್ಲ ಫ್ರೈ ಆಗಲಿ. ಒಂದು 30 ಸೆಕೆಂಡ್ ಚೆನ್ನಾಗಿ ಎಣ್ಣೆ ಫ್ರೈ ಆಗಲಿ. ಈಗ ರುಬ್ಬಿರುವಂಥ ಪಾಲಕ್ ಹಾಕೋಣ. ಅದು ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ. ಕುಕ್ಕರು ಏರೆಲ್ಲ ಹೋಗಿದೆ ನೋಡಿ. ಇವಾಗ ನಿಧಾನ ಕುಕ್ಕರ್ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಚೆನ್ನಾಗಿ ಕಾಣ್ತಾ ಇದೆ. ಬೇಳೆ ಎಲ್ಲ ಇರೋದ್ರಿಂದ ಕಲರ್ಫುಲ್ಲಾಗಿ ಕಾಣ್ತೈತೆ. ಅದೆಷ್ಟು ನೀಟಾಗಿ ಬೆಂದಿದೆ. ಜಾಸ್ತಿ ನುಣ್ಣಗೂ ಆಗಿಲ್ಲ. ಅದು ಕರೆಕ್ಟ್ ಟೈಮ್ಗೆ ಬೆಂದಿದ್ದು. ನೀರು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೊಳ್ಳಿ, ಹಾಗಿದ್ರೆ ಕರೆಕ್ಟಾಗಿ ಬೇಯುತ್ತೆ. ನೀರು ಕಮ್ಮಿ ಇಟ್ಟರೆ ಮತ್ತು ಜಾಸ್ತಿ ಇಟ್ಟರೆ ಚೆನ್ನಾಗಿರಲ್ಲ. ಅಳತೆಯಲ್ಲೇ ಇಡೋದಾದರೆ 1 ಕಪ್ಗೆ 2 ಕಪ್ ನೀರಿಡಿ, ಕರೆಕ್ಟಾಗಿ ಆಗುತ್ತೆ. ಮಸಾಲೆ ಎಲ್ಲ ಎಣ್ಣೆ ಫ್ರೈ ಆಗಿದೆ. ಈಗ ಬೇಯಿಸಿರುವಂಥ ತರಕಾರಿ ಮತ್ತು ಅಕ್ಕಿ ಬೇಳೆ ಹಾಕೋಣ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಇದೆ ನೋಡಿ ಸ್ವಲ್ಪ. ಇನ್ನೂ ಸ್ವಲ್ಪ ನೀರು ಹಾಕೋಣ. ಹಂಗಾಗಿ ನಾನು ಪಾಲಕ್ ಸೊಪ್ಪು ಬೇಯಿಸಿರ್ತೀನಲ್ಲ, ಅದೇ ನೀರೇ ಹಾಕೋಣ. ಚೆನ್ನಾಗಿರ್ತೈತೆ. ಸೊಪ್ಪು ಬೆಂದಿರುತ್ತೆ, ನೀರೆಲ್ಲ ಬಿಟ್ಕೊಂಡಿರುತ್ತಲ್ವ, ಆ ನೀರೇ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ. ನೋಡಿ, ಪಾಲಕ್ ಸೊಪ್ಪು ಬೇಯಿಸಿರೋ ನೀರೇ ಹಾಕ್ತಾಯಿದ್ದೀನಿ ನಾನು. ನೋಡ್ಕೊಂಡು ಆಮೇಲೆ ನೀರು ಹಾಕೋಣ ಎಷ್ಟು ಬೇಕೋ ಅಷ್ಟು ಅಂತ. ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ. ಪಾಲಕ್ ಕಿಚಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಆವಾಗಲೇ ನಾನು ಉಪ್ಪು ಹಾಕಿದೆ ತರಕಾರಿ ಮತ್ತು ಅಕ್ಕಿ ಬೇಯೋಕ್ಕೆ. ಈಗ ಸ್ವಲ್ಪ ಉಪ್ಪು ಹಾಕೋಣ ಮೇಲೆ. ಎಷ್ಟು ಕಲರಾಗಿ ಕಾಣುತ್ತೆ ನೋಡು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೇಳೆ ಮತ್ತು ಪಾಲಕ್ ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳು ತಿಂತಿರ್ತಾರೆ ಚೆನ್ನಾಗಿ. ತರಕಾರಿ ಎಲ್ಲ ಬಾಯಿಗೆ ಸಿಗುತ್ತಲ್ವ, ಹಾಗಾಗಿ ಮಕ್ಕಳು ಚೆನ್ನಾಗಿ ತಿಂತಿರ್ತಾರೆ, ದೊಡ್ಡವರು ತಿಂತಾರೆ. ಚೆನ್ನಾಗಿರುತ್ತೆ ಪಾಲಕ್ ಕಿಚಡಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ನಮಗೆ ಹೇಳಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗ ಕೊತ್ತಂಬರಿ ಹಾಕೋಣ ಮೇಲ್ಗಡೆ. ಎಲ್ಲ ರೆಡಿಯಾಗಿದೆ ಪಾಲಕ್ ಕಿಚಡಿ. ಈಗ ಹಾಗೆ ಎಲ್ಲ ನೋಡಿ ಎಷ್ಟು ಗ್ರೀನಾಗಿ ಕಾಣುತ್ತೆ. ಕೊತ್ತಂಬರಿ ಹಾಕಿದ ಮೇಲೆ 2 ನಿಮಿಷ ಎಲ್ಲ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಕ್ಕೆ ಬಿಡಿ. ಆಗ ಎಲ್ಲ ಸ್ಮೆಲ್ಲು ಘಮ ಚೆನ್ನಾಗಿರುತ್ತೆ. ಕೊತ್ತಂಬರಿದು ಉಪ್ಪು ಹಾಕಿದ್ದೀವಲ್ಲ, ಎಲ್ಲ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪಾಲಕ್ ಕಿಚಡಿ. ನೋಡಿದ್ರೆ ಈಗಲೇ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಮೊಸರು ಬಜ್ಜಿ ಜೊತೆ ಚೆನ್ನಾಗಿರುತ್ತೆ.
ನೋಡಿ ನಾನು ಮಾಡಿರೋಂಥ ಪಾಲಕ್ ಕಿಚಡಿ 7ರಿಂದ 8 ಜನ ತಿನ್ಬೋದು. 2 ಗ್ಲಾಸ್ ಅಕ್ಕಿ ಮತ್ತು ಬೇಳೆ ಹಾಕಿರೋದ್ರಿಂದ 7ರಿಂದ 8 ಜನ ತಿನ್ನೋವಷ್ಟು ಪಾಲಕ್ ಕಿಚಡಿ ಆಗಿದೆ. ನೀವು ಅಷ್ಟೇ ಜನ ಕಮ್ಮಿ ಇದ್ದರೆ ಅಕ್ಕಿ ಕಮ್ಮಿ ಹಾಕ್ಕೊಳ್ಳಿ, ಸ್ವಲ್ಪ ಜನ ಜಾಸ್ತಿ ಇದ್ದರೆ ಅಕ್ಕಿನ ಜಾಸ್ತಿ ಹಾಕ್ಕೊಳ್ಳಿ. ಮನೇಲಿ ಜನದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ನಾನು 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆ ಹಾಕಿದ್ದೆ, ಜೊತೆ ತರಕಾರಿ ಎಲ್ಲ ಹಾಕಿದ್ದೀನಲ್ಲ ಜಾಸ್ತಿ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ರೆಡಿಯಾಗಿದೆ ಪಾಲಕ್ ಕಿಚಡಿ. ಇನ್ನೇನಿದೆ ಸರ್ವ್ ಮಾಡೋದಷ್ಟೇ ಬಾಕಿ.